ವರ್ಷದ ವಿಲನ್ ಮೊಹಮ್ಮದ್ ಯೂನುಸ್. ಹೀಗಂತ ಈತನನ್ನ ಖಳನಾಯಕ ಅಂತ ಕರೀಲಿಕ್ಕೂ ಕೂಡ ತುಂಬಾ ತಳಮಳವನ್ನಿಸುತ್ತೆ, ಕಳವಳವಾಗುತ್ತೆ, ಸಂಕೋಚವಾಗುತ್ತೆ. ಯಾಕೆಂತಂದ್ರೆ 2006ರ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಪ್ರೊಫೆಸರ್ ಮೊಹಮ್ಮದ್ ಯೂನುಸ್ ಇಡೀ ಪ್ರಪಂಚದಾದ್ಯಂತ ಕಡು ಬಡವರ, ಅದರಲ್ಲೂ ಕೂಡ ಬಡ ಹೆಣ್ಣು ಮಕ್ಕಳ ಆರ್ಥಿಕ ಸ್ವಾವಲಂಬನೆ ಮತ್ತು ಸಬಲೀಕರಣಕ್ಕಾಗಿ ಗ್ರಾಮೀಣ ಬ್ಯಾಂಕ್ ಅನ್ನೋ ಒಂದು ವಿಶಿಷ್ಟ ಮಾದರಿಯನ್ನ ಅಸ್ತಿತ್ವಕ್ಕೆ ತಂದ ಒಬ್ಬ ಪ್ರತಿಭಾಶಾಲಿ ಅರ್ಥಶಾಸ್ತ್ರಜ್ಞ. ಮೊಹಮ್ಮದ್ ಯೂನುಸರು ಮಾಡಿದ ಅನ್ವೇಷಣೆಯಿಂದಾಗಿ ಸುಮಾರು 100 ರಾಷ್ಟ್ರಗಳು, ಭಾರತವೂ ಸೇರಿದಂತೆ 100 ಹಿಂದುಳಿದ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದಿದ ಶ್ರೀಮಂತ ರಾಷ್ಟ್ರಗಳಲ್ಲೂ ಕೂಡ ಈ ಮೈಕ್ರೋ ಫೈನಾನ್ಸ್ ಮತ್ತು ಮೈಕ್ರೋ ಕ್ರೆಡಿಟ್ ಅನ್ನೋ ವ್ಯವಸ್ಥೆ ಜಾರಿಗೆ ಬಂತು. ಅಂದ್ರೆ ಬಡವರ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆ ಸಣ್ಣ ಸಾಲದ ವ್ಯವಸ್ಥೆ, ಜಾಮೀನು ರಹಿತ ಸಾಲದ ವ್ಯವಸ್ಥೆಯನ್ನು ಮಾಡಿದ್ರೆ ಅವರು ಖಂಡಿತವಾಗೂ ಕೂಡ ನಿಯತ್ತಿನಿಂದ ಮರುಪಾವತಿ ಮಾಡ್ತಾ ಹೋಗ್ತಾರೆ. ಕ್ರಮೇಣ ಅವರ ಆರ್ಥಿಕ ಸ್ಥಿತಿಗತಿಗಳು ಸುಧಾರಿಸುತ್ತೆ. ಅದಾದ ನಂತರ ಅವರು ಆರ್ಥಿಕ ಸ್ವಾವಲಂಬನ ಪಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುತ್ತೆ. ಹೀಗೆ ಕಡು ಬಡವರ ಪರವಾಗಿ, ಅವರ ಸಬಲೀಕರಣಕ್ಕಾಗಿ ಮತ್ತು ಅವರಲ್ಲಿ ಆರ್ಥಿಕ ಚೈತನ್ಯ ತುಂಬುವ ದೆಸೆಯಲ್ಲಿ ಇಡೀ ಪ್ರಪಂಚವೇ ಮೆಚ್ಚುವಂತ ಕೆಲಸ ಮಾಡಿದ ಮೊಹಮ್ಮದ್ ಯೂನುಸ್ ಏನಾಗ್ಬಿಡ್ತ ಅವ್ರಿಗೆ ಕಳೆದ 1.25 ವರ್ಷದ ಹಿಂದೆ, ಅಂದ್ರೆ 2024ರ ಆಗಸ್ಟ್ 4ರಂದು ಪ್ರಚಂಡ ಕೋಲಾಹಲದಲ್ಲಿ ಮುಕ್ತಾಯಗೊಂಡ, ಪರ್ಯಾವಸಾನಗೊಂಡ ಸುಮಾರು 1 ತಿಂಗಳ ಕಾಲ ನಡೆದ ನಾಗರಿಕ ದಂಗೆ, ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗಿ ಅಲ್ಲಿನ ಸಂವಿಧಾನಾತ್ಮಕವಾಗಿ ಚುನಾಯಿತ ಸರ್ಕಾರ ಪತನವಾಯಿತು. ಅಲ್ಲಿನ ಪ್ರಧಾನಮಂತ್ರಿ ಶೇಖ್ ಹಸೀನಾ ವಾಜಿದ್ ಭಾರತಕ್ಕೆ ಪಲಾಯನ ಮಾಡಿ ಇಲ್ಲಿ ಬಂದು ಆಶ್ರಯ ಪಡ್ಕೊಳ್ಬೇಕಾಗಿ ಬಂತು. ಅದಾದ ನಂತರ ಅಲ್ಲಿನ ಅಧ್ಯಕ್ಷರು, ರಾಷ್ಟ್ರಪತಿಗಳು ಕರೆಯ ಮೇರೆಗೆ ಒಂದು ಮಧ್ಯಂತರ ಸರ್ಕಾರ ರಚನೆ ಆಯಿತು. ಆ ಮಧ್ಯಂತರ ಸರ್ಕಾರಕ್ಕೆ ಯಾವುದೇ ಜನಾದೇಶದ ಸಿಂಧುತ್ವ ಇಲ್ಲ, ಅದು ಚುನಾಯಿತ ಸರ್ಕಾರ ಅಲ್ವೇ ಅಲ್ಲ. ಆ ನಾಗರಿಕ ದಂಗೆ ನಡೆಸಿದ ಆ ದಂಗೆಕೋರರು, ದೊಂಬಿಕೋರರು ಎಲ್ಲರೂ ಸೇರ್ಬಿಟ್ಟು ಸ್ಥಾಪನೆ ಮಾಡಿದ, ಅಲ್ಲಿನ ಸೇನೆಯ ಬೆಂಬಲದೊಂದಿಗೆ ಸ್ಥಾಪನೆಯಾದ ಸರ್ಕಾರ. ಆ ಸರ್ಕಾರದ ಮುಖ್ಯಸ್ಥರಾಗಿ ಆಹ್ವಾನಿಸಿತು ಇದೇ ಪ್ರೊಫೆಸರ್ ಮೊಹಮ್ಮದ್ ಯೂನುಸ್ರನ್ನ. ಅವರು ದೇಶ ಭ್ರಷ್ಟನಾಗಿ ಫ್ರಾನ್ಸ್ ಅಲ್ಲಿ ನೆಲೆಸಿದ್ರು. ಹಿಂದಿನ ಪ್ರಧಾನಮಂತ್ರಿ ಶೇಖ್ ಹಸೀನಾ ವಾಜಿದ್ ಜೊತೆಗಿನ ಮನಸ್ತಾಪದಿಂದಾಗಿ ಆಕೆ ಇವ್ರ ಮೇಲೆ ಹಲವಾರು ಕೇಸುಗಳನ್ನ ಜಡಿದಿದ್ರು. ಸುಮಾರು 74 ಕೇಸುಗಳು ಅವ್ರ ಮೇಲಿತ್ತು. ಅದರಲ್ಲಿ 72 ಕೇಸುಗಳು ಸಿವಿಲ್ ಪ್ರಕರಣಗಳಾಗಿದ್ವು. 2 ಪ್ರಕರಣಗಳಲ್ಲಿ ಮಾತ್ರ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿದ್ವು. ಅದರಲ್ಲಿ ಸತ್ಯಾಂಶ ಎಷ್ಟಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಖಂಡಿತವಾಗಿ ಕೂಡ ರಾಜಕೀಯ ಪೂರ್ವಾಗ್ರಹ ಪೀಡಿತವಾಗಿ ಹೇರಲಾದ ಕೇಸುಗಳನ್ನು ನಂಬಿಕೆನೇ ವಿಶ್ವವ್ಯಾಪಿಯಾಗಿತ್ತು. ಈ ದೇಶ ಭ್ರಷ್ಟನಾಗಿದ್ದ ಸುಮಾರು 84ರ ಹರೆಯದ ಮೊಹಮ್ಮದ್ ಯೂನುಸ್ರನ್ನ ಕರ್ಕೊಂಡು ಬಂದು ಅಲ್ಲಿ ಸರ್ಕಾರದ ಮುಖ್ಯಸ್ಥರನ್ನಾಗಿ ನೇಮಿಸಿದ್ರು. ಅವ್ರಿಗೆ ಪದನಾಮ ಕೂಡ ಇಲ್ಲ. ಅವರು ಆ ರಾಷ್ಟ್ರದ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಹುದ್ದೆ ಅನ್ನೋದು ಯಾವುದೂ ಇಲ್ಲ. ಅವ್ರಿಗೆ ಚೀಫ್ ಅಡ್ವೈಸರ್ ಅಂತ ಕರೀತಾರೆ, ಪ್ರಧಾನ ಸಲಹೆಗಾರರು. ಅವ್ರಿಗೊಂದು ಸಚಿವ ಸಂಪುಟ, ಅಧಿಕೃತವಾದ ಸಚಿವ ಸಂಪುಟ ಅನ್ನೋದು ಏನೂ ಇಲ್ವೇ ಇಲ್ಲ. ಒಂದು ಸಲಹೆಗಾರರ ಸಮಿತಿ ಇದೆ, 16 ಮಂದಿ ಸಲಹೆಗಾರರಿದ್ದಾರೆ. ಆ ಪೈಕಿ 4-5 ಜನ ಅವರೆಲ್ಲ ವಿದ್ಯಾರ್ಥಿ ಮುಖಂಡರುಗಳು. ಆ ಚಳವಳಿ ನಡೆಸಿರಲ್ಲ, ಶೇಖ್ ಹಸೀನಾ ವಾಜಿದ್ ಸರ್ಕಾರವನ್ನ ಬುಡಮೇಲುಗೊಳಿಸಿದ್ರಲ್ಲ, ಅವ್ರನ್ನ ಅಲ್ಲಿಂದ ಓಡಿಸಿದ್ರಲ್ಲ, ಆ ದಂಗೆಯ ನಾಯಕರುಗಳೇ ಅದರಲ್ಲಿ ಸಲಹೆಗಾರರಾಗಿದ್ದಾರೆ. ಅದ್ರ ಜೊತೆಗೆ ವಿವಿಧ ಕ್ಷೇತ್ರಗಳ ಪರಿಣಿತರು ಕೂಡ ಇವರ ಈ ಅನಧಿಕೃತ ಸಚಿವ ಸಂಪುಟದಲ್ಲಿದ್ದಾರೆ. ಅದೇನಾದ್ರೂ ಇರಲಿ, ಅದು ಅವರ ಆಂತರಿಕ ಸಮಸ್ಯೆ ಅಂತ ನಾವು ನಿರ್ಲಕ್ಷಿಸಬಹುದಾಗಿತ್ತು. ಹಾಗಾಗ್ಲಿಲ್ಲ. ಕಳೆದ 54 ವರ್ಷಗಳಿಂದ, ಅಂದ್ರೆ 1971ರ ಡಿಸೆಂಬರ್ ಅಲ್ಲಿ ನಡೆದ ಬಾಂಗ್ಲಾ ವಿಮೋಚನಾ ಯುದ್ಧದ ನಂತರ ಸ್ವತಂತ್ರ ಪ್ರಜಾಪ್ರಭುತ್ವ ಜಾತ್ಯತೀತ ರಾಷ್ಟ್ರ ಗಣರಾಜ್ಯವಾಗಿ ಅರಳಿದ್ದ ಬಾಂಗ್ಲಾದೇಶವನ್ನ ಇದ್ದಕ್ಕಿದ್ದಂತೆ 1 ವರ್ಷದಲ್ಲೇ ಸಂಪೂರ್ಣವಾಗಿ ಮತೀಯವಾದಿ ಭಾರತ ದ್ವೇಷಿ ರಾಷ್ಟ್ರವಾಗಿ ಪರಿವರ್ತನೆ ಮಾಡ್ಬಿಟ್ರಲ್ಲ ಈ ಮೊಹಮ್ಮದ್ ಯೂನುಸ್. ಹೆಂಗಿದ್ದ ವ್ಯಕ್ತಿ ಹೆಂಗಾದ, ನಮಗೆ ಆಶ್ಚರ್ಯವಾಗ್ತಾ ಇದೆ. ಯಾಕೆ ಅಂತಂದ್ರೆ ಮೊಹಮ್ಮದ್ ಯೂನುಸ್ ಅವರು 1940ರಲ್ಲಿ ಚಿತ್ತಗಾಂಗ್ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಲ್ಲಿ ಒಬ್ಬ ಚಿನ್ನದ ಆಭರಣಗಳ ವ್ಯಾಪಾರಿ, ಅದು ಒಂದು ಸೂಫಿ ಮುಸ್ಲಿಂ ಕುಟುಂಬ. ತಮಗೆ ಗೊತ್ತಿರಲಿ, ಸೂಫಿ ಸಂತರೆಲ್ಲ ಭಾರತದ ಸಂವೇದನಾಶೀಲ ಸಂಸ್ಕೃತಿ ಏನಿದೆ ಅದರ ಪ್ರತೀಕವಾಗಿದ್ರು. ಇವರೆಲ್ಲರೂ ಕೂಡ ಈ ವಹಾಬಿ ಮುಸ್ಲಿಮರ ತರ ಕಟ್ಟರ್ಪಂಥೀಯ ಮುಸ್ಲಿಮರ ಅಲ್ವೇ ಅಲ್ಲ. ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಒಂದು ಪರಸ್ಪರ ಸಹಬಾಳ್ವೆ, ಸಾಮರಸ್ಯದ ಸಂಕೇತವಾಗಿದ್ದು ಒಂದು ಸೂಫಿ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ಈ ಮೊಹಮ್ಮದ್ ಯೂನುಸ್ ಬಾಲ್ಯದಿಂದ ಕೂಡ ಒಬ್ಬ ಜಾಣ ವಿದ್ಯಾರ್ಥಿಯಾಗಿ ಬೆಳೆದಿದ್ರು. ಚಿತ್ತಗಾಂಗ್ನಲ್ಲೇ ಹೈಸ್ಕೂಲು, ಕಾಲೇಜ್ ವಿದ್ಯಾಭ್ಯಾಸ ಮುಗಿಸ್ಬಿಟ್ಟು
ಚಿತ್ತಗಾಂಗ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ MA ಪದವಿ, ಸ್ನಾತಕೋತ್ತರ ಪದವಿಯೊಂದಿಗೆ ಅಲ್ಲಿನ ಉಪನ್ಯಾಸಕರಾಗಿ ತಮ್ಮ ಬದುಕು ಶುರು ಮಾಡ್ತಾರೆ. ಅದಾದ ನಂತರ ಅಮೆರಿಕದ ವಿಶ್ವವಿದ್ಯಾಲಯವೊಂದರಲ್ಲಿ ಅವರಿಗೆ PhD ಸ್ಕಾಲರ್ಶಿಪ್ ಸಿಗುತ್ತೆ. ಅಲ್ಲಿ PhD ಮಾಡ್ತಾ ಇದ್ದಾಗ ಒಬ್ಬ ರಷ್ಯನ್ ಮಹಿಳೆ ವೇರಾ ಅನ್ನೋಳ ಮದುವೆ ಆಗ್ತಾರೆ. ಆಕೆಗೆ ಒಬ್ಬ ಮೋನಿಕಾ ಒಬ್ಬ ಮಗಳು ಕೂಡ ಜನಿಸ್ತಾಳೆ. ಆದ್ರೆ ಇವರು ಮುಂದೆ ತನ್ನ ಸ್ವದೇಶಕ್ಕೆ ವಾಪಸ್ ಆಗಬೇಕು ಅಂತಂದಾಗ ಆಕೆ ಅದಕ್ಕೆ ಒಪ್ಪೋದಿಲ್ಲ. ಬಾಂಗ್ಲಾದೇಶ ಅಂತ ದೇಶ ನಾನು ಬದುಕು ನಡೆಸಲಿಕ್ಕೆ ಸೂಕ್ತವಾದ ದೇಶ ಅಲ್ಲ ಅಂತ ಅವರ ಸಂಬಂಧ ಮುರಿದು ಬೀಳುತ್ತೆ. ಅವ್ರ ಮಗಳು ಮೋನಿಕಾ ಆಕೆ ನ್ಯೂ ಜೆರ್ಸಿಯಲ್ಲಿ ಮತ್ತು ನ್ಯೂಯಾರ್ಕ್ನಲ್ಲಿ ಅವರಿಬ್ರು ಸೆಟ್ಲ್ ಆಗ್ಬಿಡ್ತಾರೆ. ಹೀಗೆ ಮೊದಲ ಪತ್ನಿಯನ್ನು ಬಿಟ್ಟು ವಾಪಸ್ಸು ಬಾಂಗ್ಲಾದೇಶಕ್ಕೆ ಮರಳದೆ ಈ ಮಹಮ್ಮದ್ ಯೂನುಸ್ ಚಿತ್ಗಾಂಗ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಪ್ರೊಫೆಸರ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮುಂದೆ 1980ರಲ್ಲಿ ಅಫ್ರೋಜ್ ಅನ್ನೋ ಸ್ವದೇಶಿ ಮಹಿಳೆಯೊಂದಿಗೆ, ಮುಸ್ಲಿಂ ಮಹಿಳೆಯೊಂದಿಗೆ ಮದುವೆ ಆಗ್ತಾರೆ. ಆಕೆ ಕೂಡ ಒಬ್ಬ ಮಗಳಿದ್ದಾಳೆ, ದೀನಾ ಅನ್ನೋ ಹೆಸರಿನ ಒಬ್ಬ ಮಗಳಿದ್ದಾಳೆ. ಅದರಲ್ಲಿ ಈ ಮಹಮ್ಮದ್ ಯೂನುಸ್ ಅವ್ರ ಕರ್ನಾಟಕ ಜೊತೆಗೆ ಒಂದು ನಂಟಿದೆ ಅಂದ್ರೆ ತಾವು ನಂಬ್ತೀರಾ? ಕರ್ನಾಟಕದ ವಿಶಿಷ್ಟ ಪ್ರತಿಭೆಯ ಹಿರಿಯ ತಲೆಮಾರಿನ ರಾಜಕಾರಣಿ KR ನಗರದ ವಿಶ್ವನಾಥ್, ಹಳ್ಳಿ ಹಕ್ಕಿ ಅಂತಾನೆ ಪ್ರಸಿದ್ಧ. ತಮ್ಮ ವಿವಾದಾತ್ಮಕ ಹೇಳಿಕೆಗಳು, ತಮ್ಮ ನಿರ್ಭೀತವಾದ ಪ್ರತಿಕ್ರಿಯೆಗಳಿಂದಾಗಿ ಸದಾ ಸುದ್ದಿಯಲ್ಲಿರುವ ವಿಶ್ವನಾಥ್ ಒಂದು ಕಾಲದಲ್ಲಿ ಮಹಮ್ಮದ್ ಯೂನುಸ್ರನ್ನ ಭೇಟಿಯಾಗಿದ್ರಂತೆ. ತಮಗೆ ಆಶ್ಚರ್ಯವಾಗಬಹುದು. 1999ರ ಅವಧಿ. ಆಗಿನ್ನು ಆವತ್ತಿನ ಜನತಾದಳ ಸರ್ಕಾರ ತನ್ನ ಪೂರ್ಣಾವಧಿ ಮುಗಿಸ್ಲಿಕ್ಕೆ 1 ವರ್ಷ ಬಾಕಿ ಇತ್ತು. ಆಗ ವಿಶ್ವನಾಥ್ ಮತ್ತು ಬಹುಪಾಲು ಕಾಂಗ್ರೆಸ್ ನಾಯಕರುಗಳೆಲ್ಲ ಹಿಂದಿನ ಚುನಾವಣೆಯಲ್ಲಿ ಸೋತು ಮನೆಯಲ್ಲಿದ್ರು. ಆ ಸಂದರ್ಭದಲ್ಲೊಮ್ಮೆ ಇವರು ಕಲ್ಕತ್ತಾಗ ಹೋಗಿದ್ರಂತೆ. ಆಗ ಅವರಿಗೆ ಕುತೂಹಲ ಇತ್ತು. ಸದಾ ಅನ್ವೇಷಣೆಯ ಹುಡುಕಾಟದಲ್ಲಿರೋ ವಿಶ್ವನಾಥರಿಗೆ ಬಾಂಗ್ಲಾದೇಶದಲ್ಲಿ ಅದೇನೋ ಮೈಕ್ರೋ ಕ್ರೆಡಿಟ್, ಮೈಕ್ರೋ ಫೈನಾನ್ಸ್ ಅಂತ ಈ ಅತಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಹಣಕಾಸು ನೆರವು ಮತ್ತು ಸಾಲ ನೀಡಿಕೆ ವ್ಯವಸ್ಥೆ ತಂದಿರೋ ಒಬ್ಬ ಅರ್ಥಶಾಸ್ತ್ರ ಪ್ರೊಫೆಸರ್ ಇದ್ದಾರಂತೆ. ಅವ್ರನ್ನ ಭೇಟಿ ಆಗ್ಬೇಕು ಅನ್ನೋ ಕುತೂಹಲ ಆಯಿತು. ಭಾರತದ ದೂತಾವಾಸದ ಪರವಾನಗಿ ಪಡ್ಕೊಂಡ್ಬಿಟ್ಟು ಢಾಕಾಗ್ ಹೋಗ್ತಾರೆ. ಅಲ್ಲಿ ಮಹಮ್ಮದ್ ಯೂನುಸ್ರನ್ನ ಭೇಟಿ ಆಗ್ತಾರೆ. ನನಗೆ ನೀವು ರೂಪಿಸಿರುವಂತಹ ಈ ಅತಿ ಸೂಕ್ಷ್ಮ ಸಾಲ ನೀಡಿಕೆ ಮತ್ತು ಹಣಕಾಸು ನೆರವಿನ ವ್ಯವಸ್ಥೆ ಬಗ್ಗೆ ಒಂದಿಷ್ಟು ತಿಳ್ಕೊ ಮಾಹಿತಿ ಬೇಕಾಗಿದೆ ಅಂತಂದಾಗ, ನೀವು ಹೋಟೆಲ್ನಲ್ಲಿ ಇರಬೇಡಿ, ನನ್ನ ಮನೆಯಲ್ಲಿ ಇರಿ ಅಂದ್ಬಿಟ್ಟು ಸ್ವತಃ ತಮ್ಮ ಸ್ವಂತ ನಿವಾಸದಲ್ಲಿ ಇವರಿಗೆ ಆತಿಥ್ಯವನ್ನ ನೀಡಿ 3-4 ದಿನಗಳ ಕಾಲ ಸಮಗ್ರವಾಗಿ ಚರ್ಚೆ ಮಾಡ್ತಾರೆ. ತಾವು ರೂಪಿಸಿರೋ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ಬಗ್ಗೆ, ಮೈಕ್ರೋ ಫೈನಾನ್ಸ್ ಮತ್ತು ಮೈಕ್ರೋ ಕ್ರೆಡಿಟ್ ವ್ಯವಸ್ಥೆ ಬಗ್ಗೆ ವಿಶ್ವನಾಥರಿಗೆ ಪಾಠ ಹೇಳ್ಕೊಡ್ತಾರೆ. ಅವರು ಮಾಡಿಕೊಂಡ ಇಂಗ್ಲಿಷ್ನಲ್ಲಿದ್ದ ನೋಟ್ಸನ್ನ ಅಲ್ಲೇ ಕನ್ನಡದಲ್ಲಿ ತರ್ಜುಮೆ ಮಾಡ್ಕೊಬಿಟ್ಟು ಅದರಲ್ಲಿದ್ದ ಹಲವಾರು ಅನುಮಾನಗಳನ್ನ ಪರಿಹರಿಸ್ಕೊಂಡ್ಬಿಟ್ಟು ವಾಪಸ್ಸು ಸ್ವದೇಶಕ್ಕೆ ಮರಳುತ್ತಾರೆ. ಇದು ವಿಶ್ವನಾಥ್ ಮತ್ತೊಮ್ಮೆ MLA ಆಗಿ, ಮಂತ್ರಿಯಾಗಿ ಆಯ್ಕೆ ಆಗೋಕ್ಕಿಂತ ಮುಂಚೆ ನಡೆಸಿದ ಒಂದು ವಿಶಿಷ್ಟ ಅನ್ವೇಷಣಾ ಪ್ರಸಂಗ. ಅದಾದ್ಮೇಲೆ ವಾಪಸ್ ಬಂದರು 1999ರಲ್ಲಿ SM ಕೃಷ್ಣ ನೇತೃತ್ವದ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಮರಳಿದ ವಿಶ್ವನಾಥ್ ಆ ಇಲಾಖೆಯಲ್ಲಿ ಮಾಡಿದ ಕೆಲಸದ ಹೊರತಾಗಿ ಈ ವಿಚಾರವನ್ನ ಮಹಮ್ಮದ್ ಯೂನುಸ್ರ ಈ ಗ್ರಾಮೀಣ ಬ್ಯಾಂಕ್ ವಿಚಾರವನ್ನ ಮುಖ್ಯಮಂತ್ರಿ ಕೃಷ್ಣರವರ ಗಮನಕ್ಕೆ ತರ್ತಾರೆ. ಕೃಷ್ಣರವರಿಗೆ ಅಷ್ಟಾಗಿ ಪ್ರಾಥಮಿಕ ನೋಟದಲ್ಲಿ ಅಷ್ಟು ಪ್ರಭಾವ ಬೀರೋದಿಲ್ಲ. ಅವರ ಸ್ವಲ್ಪ ಉದಾಸೀನ ತೋರಿದ್ರು ಅಂತಂದ್ಬಿಟ್ಟು ನೇರವಾಗಿ ಅವತ್ತು ರಾಜ್ಯಪಾಲೆ ಆಗಿದ್ದ ರಮಾದೇವಿ ಅವ್ರನ್ನ ಭೇಟಿ ಮಾಡ್ತಾರೆ ವಿಶ್ವನಾಥ್. ರಮಾದೇವಿ ಅವ್ರಿಗೆ ತಾವು ಬಾಂಗ್ಲಾದೇಶದಲ್ಲಿ ಅಲ್ಲಿನ ಅರ್ಥಶಾಸ್ತ್ರಜ್ಞ ಯೂನುಸ್ ಜೊತೆಗೆ ನಡೆಸಿದ ಆ ಸಂಭಾಷಣೆ ವಿವರಗಳನ್ನ ಕೊಡ್ತಾರೆ. ಆ ಸಂವಾದದ ಸಮಗ್ರ ಚಿತ್ರಣವನ್ನು ಕೊಡ್ತಾರೆ. ಆಗ ಸ್ವತಃ ರಾಜ್ಯಪಾಲರೇ ಮರುದಿವಸ ಕೃಷ್ಣರವರನ್ನ ಬೆಳಗಿನ ಉಪಹಾರಕ್ಕೆ ಕರೆದು ವಿಶ್ವನಾಥರನ್ನ ಕೂಡಿಸ್ಕೊಂಡ್ಬಿಟ್ಟು ಮಾತಾಡಿದ್ಮೇಲೆ ಆಗ SM ಕೃಷ್ಣ ಅವರಿಗೆ ಮನದಟ್ಟಾಗುತ್ತೆ. ಹೌದು, ಗ್ರಾಮೀಣ ಕರ್ನಾಟಕದ ಮಹಿಳೆಯರಿಗೆ, ಬಡ ಮಹಿಳೆಯರಿಗೆ ಏನಾದ್ರೂ ಒಂದು ಆರ್ಥಿಕ ಸಬಲೀಕರಣದ ವ್ಯವಸ್ಥೆ ಮಾಡಬೇಕು ಅಂತ ಅದರ ಸಮಗ್ರ ಜವಾಬ್ದಾರಿಯನ್ನ ವಿಶ್ವನಾಥರಿಗೆ ಕೊಡ್ತಾರೆ. ಆಗ ಮೋಟಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿದ್ರು ಕೂಡ ಈ ಮಹಿಳಾ ಸ್ವಸಹಾಯ ಗುಂಪುಗಳು ಅನ್ನೋ ಅನುಷ್ಠಾನ ಮಾಡಿದ್ದು ವಿಶ್ವನಾಥ್. ಅದಾದ್ಮೇಲೆ ಸಾಹಿತಿ ಬರ್ಗೂರು ರಾಮಚಂದ್ರಪ್ಪನವ್ರಿಗೆ ಇದಕ್ಕೊಂದು ಹೆಸರು ಕೊಡಿ ಅಂತ ಕೇಳಿದಾಗ ಸ್ತ್ರೀ ಶಕ್ತಿ ಸಂಘ ಅಂತ ಅವ್ರ ಹೆಸರು ಕೊಡ್ತಾರೆ. ಮೊಟ್ಟ ಮೊದಲೇ ಸ್ತ್ರೀ ಶಕ್ತಿ ಸಂಘದ ಉದ್ಘಾಟನೆ ನಡೆದದ್ದೇ ವಿಶ್ವನಾಥರ ಅಸೆಂಬ್ಲಿ ಕ್ಷೇತ್ರ KR ನಗರದಲ್ಲಿ. ಹೀಗೆ ಕರ್ನಾಟಕದಲ್ಲಿ ಸ್ತ್ರೀ ಶಕ್ತಿ ಸಂಘಗಳು ಅಸ್ತಿತ್ವಕ್ಕೆ ಬರಲಿಕ್ಕೆ ಮೂಲ ಪ್ರೇರಣೆಯಾದದ್ದೇ ಈ ಮಹಮ್ಮದ್ ಯೂನುಸ್ ಅಂತ ಮಹಾನುಭಾವ. ಅಮೆರಿಕದಲ್ಲೂ ಕೂಡ ಗ್ರಾಮೀಣ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದಂತೆ ಈ ಗ್ರಾಮೀಣ ಬ್ಯಾಂಕು, ಮೈಕ್ರೋ ಕ್ರೆಡಿಟ್ ಮತ್ತು ಮೈಕ್ರೋ ಫೈನಾನ್ಸ್ ಆ ಇಡೀ ಸಮಗ್ರ ಪರಿಕಲ್ಪನೆಯಿಂದಾಗಿ ಪ್ರಪಂಚದಾದ್ಯಂತ ಸುಮಾರು 100 ರಾಷ್ಟ್ರಗಳಲ್ಲಿ ಗ್ರಾಮೀಣ ಬಡ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಮತ್ತು ಸಬಲೀಕರಣಕ್ಕೆ ಕಾರಣರಾದ ಮಹಮ್ಮದ್ ಯೂನುಸ್
ಕಳೆದ ವರ್ಷ ಈ ನಾಗರಿಕ ದಂಗೆಯ ನಂತರ ವಾಪಸ್ ಆದ್ಮೇಲೆ ಅದ್ಯಾವ ಸಿಟ್ಟಿತ್ತೋ ಏನೋ, ಆ ಶೇಖ್ ಹಸೀನಾ ವಾಜಿದ್ ಮತ್ತು ಅವರ ಅವಾಮಿ ಲೀಗ್ ಪಕ್ಷದ ವಿರುದ್ಧ ಒಂದು ಸಾಮಾಜಿಕ ಬಹಿಷ್ಕಾರವನ್ನೇ ಹೇರ್ಬಿಟ್ರು. ಆ ಪಕ್ಷವನ್ನೇ ನಿರ್ಬಂಧಿಸ್ಬಿಟ್ರು. ಇರೋ ಕಾನೂನನ್ನ ಬಳಸ್ಕೊಂಡ್ಬಿಟ್ಟು ಆ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಹಾಗೆ ಅದರ ಮಾನ್ಯತೆಯನ್ನ ಕಿತ್ತಾಕ್ಬಿಟ್ರು. ಅದಾದ ನಂತರ ಜಮಾತೆ ಇಸ್ಲಾಂ, ಪಾಕಿಸ್ತಾನ ಪರ ಮೂಲಭೂತವಾದಿ ಆ ಮುಲ್ಲಾಗಳು ಮೌಲ್ವಿಗಳ ಹಿಡಿತದಲ್ಲಿ ಸಿಕ್ಕಾಕೊಂಡ್ರು ಮಹಮ್ಮದ್ ಯೂನುಸ್. ಅದಾದ ನಂತರ ಕಳೆದ 1.25 ವರ್ಷದಿಂದ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಘೋಷಣೆಗಳು, ಬರೀ ಘೋಷಣೆಗಳಷ್ಟೇ ಅಲ್ಲ, ಭಾರಿ ಪ್ರಮಾಣದ ಹಿಂಸಾಚಾರ ಅತ್ಯಾಚಾರಗಳು ನಡೀತಾ ಇರೋದು ನಾವು ನೋಡ್ತಾ ಇದ್ದೇವೆ. ಈ ಕಳೆದ ವಾರವಷ್ಟೇ ಒಬ್ಬ ಹಿಂದೂ ಮಿಲ್ ಕಾರ್ಮಿಕನನ್ನ ಯಾವ ರೀತಿ ಚಿತ್ರಹಿಂಸೆ ನೀಡಿ ಮರಕ್ಕೆ ನೇತು ಹಾಕ್ಬಿಟ್ಟು ಬೆಂಕಿ ಹಚ್ಚಿ ಸುಟ್ಟಾಕಿತ್ತು, ಆ ಪ್ರಸಂಗ ನೋಡಿದ್ವಿ. ಅದಾದ್ಮೇಲೆ ಮತ್ತೊಬ್ಬ ಭಾರತೀಯ ಮೂಲದ ಆದ್ರೆ ಬಾಂಗ್ಲಾದೇಶಿಯವನೇ ಆದ ಮತ್ತೊಬ್ಬ ಹಿಂದೂ ಯುವಕನನ್ನು ಕೂಡ ಕೊಂದಿದ್ದಾರೆ. ಆತ ಸುಲಿಗೆ ಮಾಡ್ತಾ ಇದ್ದ ಅಂತ ಅಪವಾದ ಹೊರಿಸ್ಬಿಟ್ಟು ಮತ್ತೊಬ್ಬನನ್ನ ಇದೇ ರೀತಿ ಥಳಿಸಿ ಕೊಂದ ಪ್ರಸಂಗವನ್ನ ನಾವು ಕೇಳ್ತಾ ಇದ್ದೇವೆ. ಸುಮಾರು 54 ವರ್ಷಗಳ ಕಾಲ ಭಾರತದ ಪರಮ ಮಿತ್ರವಾಗಿದ್ದ, ಭಾರತದ ನೆರವಿನಿಂದನೇ ತನ್ನ ಸ್ವತಂತ್ರ ಅಸ್ತಿತ್ವ ಪಡ್ಕೊಂಡಿದ್ದ ಈ ಬಾಂಗ್ಲಾದೇಶ ಅನ್ನೋ ರಾಷ್ಟ್ರ ಇದ್ದಕ್ಕಿದ್ದಂತೆ ಪರಮ ಶತ್ರುವಾಗಿ ಪರಿಣಮಿಸ್ಬಿಟ್ಟಿದೆ. ಅದರ ಸಂಪೂರ್ಣ ಹೊಣೆಗಾರಿಕೆ ಈ 85 ವಯಸ್ಸಿನ ಈ ಹಿರಿಯ ನಾಯಕ ಮಹಮ್ಮದ್ ಯೂನುಸ್ರೇ ಹೊರಬೇಕಾಗುತ್ತೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧ ಈ ಪರಿಯಾಗಿ ಹಳಸಿದ್ದು ಒಂದ್ ಕಡೆ ಇದ್ರೆ, 54 ವರ್ಷಗಳಿಂದ ದೂರ ಬಿಟ್ಟಿದ್ದ ತನ್ನ ದಾಯಾದಿ ರಾಷ್ಟ್ರ ಪಾಕಿಸ್ತಾನ ಜೊತೆಗೆ ಇದ್ದಕ್ಕಿದ್ದಂತೆ ಮರು ಸಂಬಂಧವನ್ನ ಸ್ಥಾಪಿಸ್ಬಿಟ್ರು ಈ ಮಹಮ್ಮದ್ ಯೂನುಸ್. ಅದರಲ್ಲೂ ಅಲ್ಲಿನ ನಾಗರಿಕ ಸರ್ಕಾರಕ್ಕಿಂತ ಅಲ್ಲಿನ ಮಿಲಿಟರಿ ಸೇನಾಧಿಪತಿಗಳ ಜೊತೆಗೆ ಪದೇ ಪದೇ ಸಭೆ ನಡೆಸ್ತಾ 54 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ಹಡಗೊಂದು ಕರಾಚಿ ಬಂದರಿಗೆ ಬಂದ್ಬಿಟ್ಟು ದೊಡ್ಡ ಪ್ರಮಾಣದ ಸರಕನ್ನ ಅಲ್ಲಿ ಸರಬರಾಜು ಮಾಡಿ ಹೋಯ್ತು. ಆ ಹಡಗ್ನಲ್ಲಿ ಏನಾದ್ರು ಶಸ್ತ್ರಾಸ್ತ್ರಗಳ ಪೂರೈಕೆ ಆಗಿತ್ತಾ, ಅಪಾಯಕಾರಿ ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡುತ್ತಾ ಪಾಕಿಸ್ತಾನ ಅಂತ ಅನೇಕ ರೀತಿಯ ಊಹಾಪೋಹಗಳು ಚಾಲ್ತಿಯಲ್ಲಿವೆ. ಅಷ್ಟೇ ಅಲ್ಲ, ಭಾರತಕ್ಕೆ ಸಾಂಪ್ರದಾಯಿಕವಾಗಿ ಶತ್ರು ರಾಷ್ಟ್ರಗಳತ್ತ ವರ್ತಿಸ್ತಾ ಬಂದಿರೋ ಚೀನಾ ಮತ್ತು ಪಾಕಿಸ್ತಾನದ ನೆರವಿನೊಂದಿಗೆ ಬಾಂಗ್ಲಾದೇಶಿ ಈ ಪ್ರಧಾನ ಸಲಹೆಗಾರ ಮಹಮ್ಮದ್ ಯೂನುಸ್ ಹೊಂಚಾಕ್ತಾ ಇದ್ದಾರಂತೆ. ಅಂದ್ರೆ ಈಶಾನ್ಯ ಭಾಗದ ಆ 7 ರಾಜ್ಯಗಳನ್ನ, ಅರುಣಾಚಲ್ ಪ್ರದೇಶದಿಂದ ಮೇಘಾಲಯದವರೆಗಿನ ಎಲ್ಲ ರಾಜ್ಯಗಳನ್ನ ಬಾಂಗ್ಲಾದೇಶ ಜೊತೆಗೆ ವಿಲೀನಗೊಳಿಸ್ಬೇಕು ಅನ್ನೋ ಒಂದು ಕೆಟ್ಟ ಆಲೋಚನೆ ಅವರಿಗೆ ಬಂದಿದೆ ಅಂತೆ. ಭಾರತದ ಭೂಪ್ರದೇಶವನ್ನ ಆ ಈಶಾನ್ಯ ಪ್ರಾಂತ್ಯಗಳಲ್ಲಿ ಕಲ್ಪಿಸೋ ಆ ಚಿಕ್ಕನ್ ನೆಕ್ ಅನ್ನೋ ಆ ಸಿಲಿಗುರಿ ಪ್ರದೇಶದ ಒಂದು ಚಿಕ್ಕ ಭೂಪ್ರದೇಶ ಏನಿದೆ, ಅದನ್ನ ಚೀನಾದ ನೆರವಿನಿಂದ ವಶಪಡಿಸ್ಕೊಳ್ಬೇಕು ಅನ್ನೋ ಒಂದು ದುಸ್ಸಾಹಸಕ್ಕೆ ಇವರು ಕೈ ಹಾಕಿರೋ ಹಾಗಿದೆ. ಭಾರತ ಸರ್ಕಾರ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತ ಹಿಂದೂಗಳ ಮೇಲಿನ, ಅಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರು ಹಿಂದೂಗಳಷ್ಟೇ ಅಲ್ಲ, ಕ್ರಿಶ್ಚಿಯನ್ ಬುದ್ಧಿಸ್ಟರು ಕೂಡ ಅದೇ ಗತಿ ಆಗ್ತಾ ಇದೆ. ಸುಮಾರು 2200 ಹಿಂಸಾ ಪ್ರಕರಣಗಳು ನಡೆದಿರೋದೆಲ್ಲವೂ ಕೂಡ ಹಿಂದೂಗಳ ವಿರುದ್ಧ. ಹಿಂದೂ ದೇವಸ್ಥಾನಗಳನ್ನು ಒಡೆದಾಕಿದ್ದಾರೆ. ಅದ್ರ ಜೊತೆಗೆ ನೋಡಿ, ಕಳೆದ ವರ್ಷ ನಾಗರಿಕ ದಂಗೆ ಮುಕ್ತಾಯಗೊಳ್ತಾ ಇರೋ ಹಾಗೇನೆ ಈ ಮಧ್ಯಂತರ ಸರ್ಕಾರ ಬರ್ತಿರೋ ಹಾಗೆ ಅವ್ರು ಮಾಡಿದ ಮೊದಲನೇ ಕೆಲಸ, ಬಾಂಗ್ಲಾದೇಶದ ರಾಷ್ಟ್ರಪಿತ ಶೇಖ್ ಮುಜೀಬುರ್ ರೆಹಮಾನ್ ಅವರ ಬೃಹತ್ ಪ್ರತಿಮೆಯನ್ನು ಒಡೆದಾಕಿದ್ರು. ಬುಲ್ಡೋಜರ್ ತಂದ್ಬಿಟ್ಟು ಅದನ್ನು ಒಡೆದಾಕಿದ್ದು ಅಷ್ಟೇ ಅಲ್ಲ, ಪಕ್ಕದಲ್ಲೇ ಇದ್ದ ಇಂದಿರಾ ಗಾಂಧಿ ಮ್ಯೂಸಿಯಂ, ಇಂದಿರಾ ಗಾಂಧಿ ವಸ್ತು ಸಂಗ್ರಹಾಲಯವನ್ನು ಕೂಡ ಧ್ವಂಸಗೊಳಿಸ್ಬಿಟ್ರು. ಬಾಂಗ್ಲಾದೇಶ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣರಾಗಿದ್ದೆ ಆವತ್ತು ಭಾರತದ ಪ್ರಧಾನಿಯಾಗಿದ್ದ ದಿಟ್ಟ ಮಹಿಳೆ ಇಂದಿರಾ ಗಾಂಧಿ ಅವರ ಗೌರವಾರ್ಥ ಅಲ್ಲಿನ ಸರ್ಕಾರ ಒಂದು ಕಾಯಂ ಮ್ಯೂಸಿಯಂ ಅನ್ನ ಸ್ಥಾಪಿಸಿತ್ತು. ಅದನ್ನ ಒಡೆದಾಕಿದ್ರಂತೆ. ಇಷ್ಟೆಲ್ಲ ಘಟನಾವಳಿಗಳು ನಡೆದ್ರು ಕೂಡ ಆ ಇಂದಿರಾ ಗಾಂಧಿ ಅವರ ಹೆಸರಲ್ಲೇ ಅಸ್ತಿತ್ವದಲ್ಲಿರೋ 140 ವರ್ಷಗಳ ಇತಿಹಾಸವುಳ್ಳ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಒಂದೇ ಒಂದು ಮಾತನ್ನು ಆಡಿಲ್ಲ. ಅಲ್ಲಿನ ಘಟನಾವಳಿನ ಕಣಿಸ್ಲಿಕ್ಕೆ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಅಲ್ಲಿ ಮತೀಯವಾದಿ ಮುಸ್ಲಿಮರ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನೇನು ಬಾಂಗ್ಲಾದೇಶ ಮತ್ತೆ ಪೂರ್ವ ಪಾಕಿಸ್ತಾನವಾಗಿ ಮರುಜನ್ಮ ಪಡೆಯುತ್ತೋ ಅನ್ನೋ ಆತಂಕ ಸೃಷ್ಟಿ ಆದ್ರೂ ಕೂಡ ಭಾರತದ ಕಾಂಗ್ರೆಸ್ ನಾಯಕರು, ಸೆಕ್ಯುಲರ್ ವಾದಿ ಪಕ್ಷಗಳ ನಾಯಕರು ಚಕಾರವೆತ್ತಾ ಇಲ್ಲ. ಅದ್ರ ಜೊತೆಗೆ ಅಲ್ಲಿ ಹಿಂದೂಗಳ ಮೇಲೆ ಈ ತರದ ದೌರ್ಜನ್ಯ ನಡೀತಾ ಇದ್ರು ಕೂಡ ಭಾರತ ಸರ್ಕಾರ ವಿದೇಶಾಂಗ ಕಾರ್ಯದರ್ಶಿಯ ಮೂಲಕ ಆಗಾಗ್ಗೆ ಹೇಳಿಕೆ ಕೊಡಿಸೋದು ಬಿಟ್ರೆ ಬೇರೆ ಯಾವುದೇ ಒಂದು ಉಗ್ರ ಕ್ರಮಕ್ಕೆ ಕೈ ಹಾಕ್ತಾ ಇಲ್ಲ. ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ 54 ವರ್ಷಗಳ ಮೈತ್ರಿಯನ್ನ ಮುರಿದು ಹಾಕ್ಬಿಟ್ಟು ಪಾಕಿಸ್ತಾನ ಜೊತೆಗೆ ಮತ್ತೆ ನೆಂಟಸ್ತಿಕೆಯನ್ನು ಮರುಸ್ಥಾಪಿಸಿಕೊಂಡು ಭಾರತದ ವಿರುದ್ಧವೇ ಸಂಚು ನಡೆಸಲಿಕ್ಕೆ ಹೊರಟಿದ್ದಾರಲ್ಲ ಈ ಮಹಮ್ಮದ್ ಯೂನುಸ್ ನಂತ ಒಬ್ಬ ಬುದ್ಧಿಜೀವಿ, ಅರ್ಥಶಾಸ್ತ್ರಜ್ಞ,
2025ರ ವರ್ಷಾಂತದಲ್ಲಿ ಅವರನ್ನ ಖಳನಾಯಕ ವರ್ಷದ ವಿಲನ್ ಅಂತ ಕರೀಲೇಬೇಕಾಗಿ ಬಂದಿದೆ ಅನ್ನೋ ವಿಷಾದ ಭಾವದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.